ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಇನ್ನು ಎಲ್ಲಿದ್ದೀವಿ ನಾವು? ಕಾಮಾಚ್ಚ ನಾನುಮಾನಾಪೇಕ್ಷಾ ಅಲ್ಲಿ ಬಂತ? ಇನ್ನೂ ಇಲ್ಲ, ಇನ್ನು ಹಿಂದಿದೆ. ಆನಂದಮಯೋ ಅಭ್ಯಾಸ ಅದು ಓದಬೇಕಾದ್ರೆ ಫಸ್ಟ್ ಪೂರ್ವಪಕ್ಷನೇ ಓದಿಲ್ಲ ಇನ್ನು. ತಮೇವಂ ಸಮನ್ವಯಂ ಪ್ರಕಟಯತಿ ಆನಂದಮಯೋ ಅಭ್ಯಾಸಾದಿತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ಇಡೀ ಅಧ್ಯಾಯ ಇದು ಏನಂತ ಹೆಸರಿದಕ್ಕೆ? ಸಮನ್ವಯಾಧ್ಯಾಯ. ಸಮನ್ವಯಾಧ್ಯಾಯ ಇಲ್ಲಿಂದ ಶುರು ಮಾಡಿದ್ರು. ಆನಂದ ಪೂರ್ಣತ್ವದಿಂದ ಶುರು ಮಾಡಿಬಿಟ್ಟು ಪೂರ್ತಿ ಹೇಳ್ತಾ ಹೋಗ್ತಾರೆ. ಪ್ರಾಯೇಣ ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ಪರಮಾತ್ಮನೇ ಸಮನ್ವಯ ಪ್ರದರ್ಶ್ಯತೆ ಅಸ್ಮಿನ್ ಪಾದೆ ನಾನ್ಯಥಾ ತದದೃಷ್ಟೇ. ಈ ಮೊದಲೇ ಪ್ರತಿ ಅಧ್ಯಾಯಕ್ಕೂ 4 ಪಾದ ಇದೆ, ಇದರಲ್ಲೂ 4 ಪಾದ ಇದೆ. 4 ಪಾದದಲ್ಲೂ ಕೂಡ ವಿಷಯ ಒಂದೇ, ಏನದು? ಸಮನ್ವಯ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ 4 ಯಾಕೆ ಮಾಡಬೇಕಾಗಿತ್ತು ಅಂದರೆ ಶಬ್ದಗಳು 4 ವಿಧ ಇರೋದರಿಂದ 4 ಅನಲೈಸ್ ಮಾಡ್ತಾ ಉದ್ದೇಶ ಏನು ಅಂತ ಕೇಳಿದ್ರೆ ಗ್ರಹಣ ಸುಲಭ ಆಗಲಿಕ್ಕೆ ಕೇಳೋರಿಗೆ. ಪ್ಯಾಕಿಂಗ್ ಸರಿಯಾಗಿ ಮಾಡ್ಕೊಂಬಿಟ್ರೆ ಏನಾಗುತ್ತಾಗ 3-4 ಪ್ಯಾಕೆಟ್ ಎಣಿಸ್ಕೊಂಡ್ಬಿಟ್ರೆ ಸರಿ ಹೋದು. ಎಲ್ಲ ಎಣಿಸ್ಕೊತ್ಕೊಂಡ್ಬಿಟ್ರೆ ಬಿಚ್ಚಿದ್ರೆ ಒಬ್ಬೊಬ್ಬದು 2 ಗಂಟೆ ಆಗುತ್ತೆ. ಆ ಥರವಲ್ಲ, ಅದಕ್ಕೆ ಲೆಕ್ಕತೆ ಪ್ಯಾಕ್ ಮಾಡೋದು. ಇಲ್ಲಿ ಏನು ಪ್ಯಾಕ್ ಮಾಡಿದ್ದಾರೆ ಗೊತ್ತಾ? ಇದರಲ್ಲಿ ಪ್ರಾಯ ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ಪರಮಾತ್ಮನಿ ಸಮನ್ವಯ ಪ್ರದರ್ಶ್ಯತೆ ಅಸ್ಮಿನ್ ಪಾದೆ. ಅನ್ಯತ್ರ ಪ್ರಸಿದ್ಧವಾದ ಪದಗಳ ಸಮನ್ವಯವನ್ನು ಮಾಡ್ತಾರೆ. ಇನ್ನೊಂದು ಮಾಡಲಿಲ್ಲ, ದೇವರಲ್ಲೇ ಪ್ರಸಿದ್ಧವಾದ ಪದಗಳ ಸಮನ್ವಯ ಅಂತ ಮಾಡಲಿಲ್ಲ. ಯಾಕೆ? ಬೇಕಾಗಿಲ್ಲ. ದೇವರಲ್ಲೇ ಮತ್ತೆ ಯಾಕೆ ಶುರು ಮಾಡಬೇಕು? ಅದನ್ನು ಕಾರಣ ಇಲ್ಲ. ಆದರೆ ಬೇರೆ ಕಡೆ ಬಂದರೆ ಡೌಟ್ ಶುರುವಾಯಿತು. ಸರ್ವಶಬ್ದ ಸಮನ್ವಯ ಬಂದಾಗ ಯಾರು ದೇವರನ್ನೇ ಹೇಳ್ತಾಯೋ ಶಬ್ದಗಳು ಬೇಕಿಲ್ಲ, ಆಬ್ವಿಯಸ್ ಅದು. ನೆಕ್ಸ್ಟ್ ಬರೋದು ಯಾವುದೀಗ? ಅನ್ಯತ್ರ ಪ್ರಸಿದ್ಧ. ಇಂದ್ರ ಅಂತ ಇದೆ ಈಗ. ಇಂದ್ರ ಅಂದರೆ ನೀವು ಹೇಳ್ತೀರಿ ವಿಷ್ಣು ಅಂಥೇಳಿ, ಬಟ್ ಜನ ತಿಳ್ಕೊಂಡಿರೋ ಪ್ರಕಾರ ಯಾರು ಇಂದ್ರ? ಇಂದ್ರ ರೂಢಿಯಲ್ಲಿ ಬಂದುಬಿಟ್ಟಿದೆ ಈಗ. ಅದಕ್ಕೇನು ಉತ್ತರ ಕೊಡಬೇಕು ಅದಕ್ಕೆ. ಅದೇ ರೀತಿಯೇ ಆನಂದಮಯ ಶಬ್ದ ಬಂತಲ್ಲಿ. ಆನಂದಮಯ ಶಬ್ದ ನೀವು ಬ್ರಹ್ಮ ಅಂತ ಕರೆದಿದ್ದೀರಿ, ದೇವರನ್ನ ಒಪ್ತೀವಿ. ಆನಂದಮಯ ಅಂತ ಬಂದಿದೆ ಅಲ್ಲಿ. ಅನ್ನಮಯ ಪ್ರಾಣ ಎಷ್ಟು ಹೇಳ್ತಾ ಬಂದುಬಿಟ್ಟಿದ್ದಾರೆ. ಹೇಳಿದ ಮೇಲೆ ಇವರು 5 ಜನ ಬೇರೆಯವರು ಅಂತ ಯಾಕೆ ಹೇಳಬಾರ್ದು ಅಂದರೆ ಅಲ್ಲ, ಆನಂದಮಯ ಅಂದರೆ ಅಷ್ಟೇ. ಸುಮ್ಮನೆ ಆಗಿದ್ದರೆ ಏನೋ ಮಾಡ್ಬೋದಾಗಿತ್ತು. ಒಂದು ಸ್ವಾರಸ್ಯ ತೋರಿಸು. ಬ್ರಹ್ಮ ಪುಚ್ಛಂ ಬೇರೆ ಮಾಡಾಕ್ಬಿಟ್ಟಿದ್ದಾರೆ. ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಇತ್ಯುಕ್ತಂ ತಚ್ಚ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಆ ಬ್ರಹ್ಮ ಯಾರು ಅಂದರೆ ಈ ಆನಂದಮಯನ ಪುಚ್ಛ ಅಂತ ಕರೆದಿದ್ದಾರೆ. ಅಂದರೆ ಆನಂದಮಯ ದೊಡ್ಡದು, ಬ್ರಹ್ಮ ದೊಡ್ಡದು? ಈಗ ಹಸು ದೊಡ್ಡದು, ಹಸುವಿನ ಬಾಲ ದೊಡ್ಡದು? ಹಸು ದೊಡ್ಡದು. ಆದ್ದರಿಂದ ಯಾರು ಜಿಜ್ಞಾಸೆ ಮಾಡೋಕ್ಕೆ ನಾವೀಗ? ಸೂತ್ರನೇ ಸರಿ ಇಲ್ಲ. ಮೊದಲೇ ಸೂತ್ರ ಏನಂತಿರಬೇಕಾಗಿತ್ತು? ಓಂ ಓಂ ಆನಂದಮಯ ಜಿಜ್ಞಾಸ ಓಂ ಅಂತಿರಬೇಕಾಗಿತ್ತು. ನೀವು ಬ್ರಹ್ಮ ಜಿಜ್ಞಾಸ ಅಂತ ಯಾತಕ್ಕಿಟ್ರಿ? ಅವಯವ ಬೇರೆ, ಅವಯವಿ ಬೇರೆ. ಜಿಜ್ಞಾಸೆ ಅವಯವದ್ದು ಮಾಡ್ತಾರೆ, ಅವಯವಿದು ಮಾಡ್ತಾರೆ, ಅವಯವಿದು ಮಾಡ್ತಾರೆ. ಈ ಅವಯವದ ಪ್ರಶ್ನೆ ಬೇರೆ, ಅದು ಸ್ಪೆಷಲೈಸೇಷನ್ ಬೇರೆ. ಬಟ್ ಪ್ರಧಾನ ಯಾರೀಗ? ಅವಯವಿ ಇದ್ರೇ ಅವಯವ ಇರೋದು. ಆದ್ದರಿಂದ ಆನಂದಮಯ ಯಾರು? ಬ್ರಹ್ಮ ಯಾರು? ಯಾರು ಅವಯವಿ, ಯಾರು ಅವಯವ? ಆನಂದಮಯ ಅವಯವಿ. ಆಮೇಲೆ 2ರಲ್ಲಿ ಒಂದೇ ಬ್ರಹ್ಮ ಅವಯವ. ಅಂದಮೇಲೆ ಅವಯವ ಜಿಜ್ಞಾಸೆ ಯಾಕೆ ಮಾಡ್ಬೇಕು ನಾವೀಗ? ಯಾರೋ ಫೋಟೋ ಖಾಲಿ ಫೋಟೋ ಕಳಿಸ್ತೀಯ, ಕೈ ಫೋಟೋ ಕಳಿಸ್ತೀಯ? ಸಾಧ್ಯ ಇಲ್ಲ. ಮುಖದ ಫೋಟೋ ಕಳಿಸಿದ್ರೆ ಏನು ಮಾಡುತ್ತೆ? ಎಂಟೈರ್ ಬಾಡಿ ಅದು ತೋರಿಸುತ್ತೆ. ಆ ರೀತಿ ಮಾಡಬೇಕು. ಇಲ್ಲೋ ಏನು ಬಾಲ ಯಾಕೆ ಜಿಜ್ಞಾಸೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದು ಪುಚ್ಛ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಸ್ವಾರಸ್ಯ ಅಂದರೆ ಇತಿ ಅದೇ ಯಾವಾಗಲೂ ಕೂಡ ಒಂದು ಮಾತಿದೆ. ಡೌಟ್ ಪಡ್ಲಿಕ್ಕೊಂದು ಕಾರಣ ಇರಬೇಕು. ಇಲ್ಲಿ ಕಾರಣ ಇದೆ. ಪುಚ್ಛ ಅಂಥೇಳಿ ಅವಯವ ಆಯ್ತು. ಅದೀಗ ನಿರ್ಬೀಜವಾದ ಪ್ರಶ್ನೆ ಕೇಳಿದ್ರೆ ಏನು ಮಾಡಬೇಕಾಗ? ಬೇಸ್ಲೆಸ್ ಆರ್ಗ್ಯುಮೆಂಟ್. ಒಂದು ಬೇಸ್ ಇರಬೇಕದು. ಅವನು ಸತ್ಯವಾಗಿ ಕೊಡ್ತಾನೆ ನೋಡಿ, ಹಾಗೆಲ್ಲ ಕೇಳಬಾರ್ದು. ಅವತ್ತು ಹೀಗಾಗಿ ಹಾಗೆ ಯೋಚನೆ ಮಾಡೋದು ಎಂದೂ ಆಗಿಲ್ಲ. ಸುಮ್ಮನೆ ಡೌಟ್ ಮಾಡಬಾರ್ದು ಹಾಗೆಲ್ಲ ಕೂಡ. ಅದಕ್ಕೆ ಹೇಳಿ ಇದಕ್ಕೆಲ್ಲ ಏನಂತಾರೆ? ಸಂದೇಹ ಬೀಜ. ಸಂದೇಹ ಬೀಜ ಅಂದ್ರೇನು? ಕಾರಣ. ಸಂದೇಹಕ್ಕೊಂದು ಕಾರಣ ಬೇಕು. ಇಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠೆ ಇಲ್ಲದೆ ಹೋಗಿದ್ದರೆ ಏನು ಮಾಡಬೇಕಾಗಿತ್ತು? ಆನಂದಮಯ ಪರಮಾತ್ಮನ ಹೆಸರು ಅಂದರೆ ಮುಗಿದೋಗ್ತಿತ್ತು. ಆದರೆ ಪುಚ್ಛಂ ಅಂತ ಹೇಳಿದ್ರೆ ಸಮಸ್ಯೆ ಬಂತೀಗ. ಆನಂದಮಯ ಅವಯವ ರೂಪಂ ಪ್ರತೀಯತೆ ನಹಿ ಅವಯವಿನಂ ವಿನ ಅವಯವ ಮಾತ್ರಶ್ಚ ಜ್ಞೇಯತಾ ಇತ್ಯತಃ. ಅವಯವವನ್ನು ಬಿಟ್ಟುಬಿಟ್ಟು ಅವಯವ ಜ್ಞಾನ ಮಾಡೋದು ಸರಿ ಅಲ್ವಲ್ಲ ಅಂತ ಕೇಳಿದ. ಇದು ಪ್ರಶ್ನೆ ಬೀಜ ಬಂದು. ಇದಿಷ್ಟು ಪೂರ್ವಪಕ್ಷ. ಈಗ ನಾವು ಉತ್ತರ ಕೊಡಬೇಕು ಅದಕ್ಕೆ. ಅದು ಉತ್ತರ ಕೊಡೋದವ್ರು ಏನಾಗುತ್ತೆ? ಈಗ ಸೂತ್ರನೂ ಸರಿ ಇಲ್ಲ, ಉಪನಿಷತ್ತು ಏನೋ ಹೇಳ್ತಾ ಇದೆ. ಆನಂದಮಯ ಬೇರೆ, ಬ್ರಹ್ಮ ಬೇರೆ. ಇಷ್ಟಿಷ್ಟು ಬರೀ ಏನು ತಿಳ್ಕೊಂಡಿದ್ರು?
ವಿಷ್ಣು ರುದ್ರಾದಿಗಳು ಬೇರೆ ಅಂತಿದೆ. ಹೊಸದಾಗಿ ಉಟ್ಕೊಂಡು ಹೋಗೋ ವ್ಯಕ್ತಿ ಇನ್ನೊಬ್ರು ಬೇರೆ ಇದ್ದಾರೆ. ಆತನ ಮತ ಆನಂದಮಯ ಅನುಯಾಯಿಗಳು ನಾವು ಅಂತ ಹೇಳೋದಕ್ಕೆ. ವಿನಾ ಅವಯವ ಮಾತ್ರಸ್ಯ ಜ್ಞೇಯತಾ ಇತ್ಯತಃ ಒಬ್ಬ ಆನಂದಮಯೋ ಅಭ್ಯಾಸ ಉತ್ತರ ಕೊಟ್ಟರು. ಹಾಗಲ್ಲ, ಇಲ್ಲಿ ಬಂದಿರೋ ಆನಂದಮಯ ವಿಷ್ಣುವೇ. ಮುಂದೆ ಸೇರಿ ಏನು ಹೇಳಬೇಕಾಗಿತ್ತು ಅವರು? ಆನಂದಮಯ ಆದಮೇಲೆ ಆನಂದಮಯೋ ಬ್ರಹ್ಮ. ಬ್ರಹ್ಮ ಹೇಳಲಿಲ್ಲ, ಯಾಕೆ? ಪ್ರಸಂಗ ಬಂದಿರೋದೇ ಅದು. ಸೂತ್ರ ಆದ್ದರಿಂದ ಏನು ಹೇಳಬಾರ್ದು? ಅದನ್ನೆಲ್ಲ ಹೇಳಬಾರ್ದು. ಯಾವುದನ್ನು ಮಿನಿಮಮ್ ಅಷ್ಟು ಮಾತ್ರ ಅದನ್ನು ತೊಗೊಂಬ ಅಷ್ಟೇ. ನೋವು ಗೊತ್ತಾದ್ಮೇಲೆ ಅದು ಅಂತ ಹೇಳಬೇಕು. ಮತ್ತು ಹೆಸರು ಅದನ್ನು ಹೇಳೋದಾದ್ರೆ ನೋವು ಅದಕ್ಕೆ ಪ್ರಣೋನಿ ಮೀನಿಂಗೇ ಇಲ್ಲ. ಎವ್ರಿ ಟೈಮ್ ಹೇಳೋದಾದ್ರೆ ಮೀನಿಂಗ್ಲೆಸ್ ಆಗುತ್ತೆ. ಅದಕ್ಕಾಗಿ ಆನಂದಮಯ ಅಭ್ಯಾಸ ಬರೀತಾರೆ. ಆನಂದಮಯೋ ಬ್ರಹ್ಮಾದಿ ಪ್ರಕೃತಿರ್ವಿಷ್ಣುರ್ವಾ. ಒಟ್ಟು ಸಂಶಯ ಏನು ಬಂತೀಗ? ಆನಂದಮಯೋ ಬ್ರಹ್ಮಾದಿ ಪ್ರಕೃತಿರ್ವಿಷ್ಣುರ್ವಾ. ಆನಂದಮಯ ಎಂಬುದು ಬ್ರಹ್ಮಾದಿಗಳು ಅಥವಾ ಪ್ರಕೃತಿಯೋ ವಿಷ್ಣುವೋ ಅಂತ ಡೌಟ್ ಬಂತೀಗ. ನಮಗೆ ಡೌಟ್ ಬಂದಿರೋದೀಗ, ತೀರ್ಮಾನ ಅಲ್ಲ. ತೀರ್ಮಾನ ಅದು ಏನಾಗ್ತಿತ್ತು? ವೇದನೆ ಅಪ್ರಮಾಣ, ಬ್ರಹ್ಮಸ್ವ ಅಪ್ರಮಾಣ ಎದ್ದೋಗ್ಬಿಟ್ರೆ ಅದು ದುಷ್ಟ, ಹೊರಟೋಗ್ಬಿಟ್ಟು ಅವನು ಪ್ರಶ್ನೆ ಮಾಡ್ತಿದ್ದಾನೆ ಅಷ್ಟೇ. ಈಗ ಇದು ಅದು ಅಂತ ಹೇಳಿಬಿಟ್ಟು ತದ್ ಶಬ್ದಾತ್ ಬ್ರಹ್ಮಶಬ್ದಾತ್ ಹಿರಣ್ಯಗರ್ಭಸ್ಯ ಪ್ರಾಪ್ತಿ ಶತಾನಂದ ನಾಮ್ನ ಅಚ. ಇನ್ನೊಂದು ಪ್ರಶ್ನೆ ಈಗ ಆಯಿತು ಬಿಡಿ. ಆದ್ದರಿಂದ ಈ ರೀತಿ ಅರ್ಥ ಮಾಡ್ಕೋಬೇಡ. ಆನಂದಮಯ ಅಂತ ಇನ್ನೊಬ್ಬ ಯಾರು ಹೆಸರೇ ಕೇಳಿಲ್ಲ ಅನ್ನಬೇಡಿ. ಶತಾನಂದದ ಬ್ರಹ್ಮದೇವ್ರ ಹೆಸರಿದೆ. ಆನಂದಮಯ ಅಂದರೆ ಯಾರೀಗ? ಬ್ರಹ್ಮದೇವರು. ವಿಷ್ಣು ಆತನ ಪುಚ್ಛ ಅಂತ ಅರ್ಥ ಮಾಡ್ಬೋದಲ್ಲ. ಒಂದು ಬೀಜ, ಒಂದು ಕಾರಣ ಇದೆ ಅವರಿಗೀಗ. ಅಷ್ಟಮೂರ್ತಿತ್ವ ಸೂರ್ಯೇ ಪ್ರೋಕ್ತತ್ವ ಚ ರುದ್ರಸ್ಯ. ಅಥವಾ ರುದ್ರದೇವರು ಬೇಕಾದ್ರೂ ಆಗ್ಬೋದು. ಆನಂದಮಯ ಶಬ್ದ ರುದ್ರದೇವರನ್ನು ಹೇಳ್ಬೋದು, ಸೂರ್ಯನನ್ನು ಹೇಳ್ಬೋದು. ಆಮೇಲೆ ಏವ ಮನ್ನೇಶಾಮಪಿ, ಉಳಿದು ಯಾರನ್ನು ಬೇಕಾದ್ರೂ ಕೂಡ ತೊಗೊಂಡ್ಬಿಡ್ಬೋದಲ್ಲ. ವಿಷ್ಣುನೇ ಅಂತ ಹೇಗೆ ತೀರ್ಮಾನ ಮಾಡ್ತೀರಿ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಮಮ ಯೋನಿರ್ಮಹದ್ ಬ್ರಹ್ಮ ಇತಿ ಬ್ರಹ್ಮಶಬ್ದಾತ್ ಬಹುಭಾವಾಚ್ಯ ಪ್ರಕೃತೇ ಬಭಯೋರಿ ಮಹದ್ ಬ್ರಹ್ಮ ಪರ್ವತ ಉಪಯೋಗಿಸಿದ್ದಾರೆ. ಬ್ರಹ್ಮ ಗೀತಾ ಓದ್ತಾ ಏನಾಗುತ್ತೆ ಅಂದರೆ ಕೃಷ್ಣ ಹೇಳ್ತಾರೆ ನನಗೆ ಕಾರಣ ಪುರುಷ ಬ್ರಹ್ಮ. ಅಭರಣ ಸೂಕ್ತದಲ್ಲಿ ಬಂದಾಗ ಏನು ಮಾಡಿದ್ರಿ ನೀವೀಗ? ಯೋನಿ ಶಬ್ದಕ್ಕೆ ಕಾರಣ ಅಂತ ಅರ್ಥ ಮಾಡಲಿಲ್ಲ. ಸೊ ವಿಷ್ಣು ಒಬ್ಬ ಕಾರಣ ಇದ್ದಾನೆ. ಆದ್ದರಿಂದ ಯಾರ ಆನಂದಮಯ ಕಾರಣ ಆಗಿದೆ. ಈ ರೀತಿ ಅರ್ಥ ಮಾಡ್ಬೋದಲ್ಲ. ಮಹದ್ ಬ್ರಹ್ಮ ಇತಿ ಬ್ರಹ್ಮಶಬ್ದಾತ್ ಬಹುತ್ವಾಚ್ಯ ಪ್ರಕೃತಿ. ಪ್ರಕೃತಿ ಭಾರಿ ದೊಡ್ಡದಾದ್ದರಿಂದ ಪಾಸಿಬಿಲಿಟಿ ಜಾಸ್ತಿ ಆಯಿತು. ಮತ್ತು ಕೋಶ ಕೂಡ ಹಾಗೇ ಇದೆ. ಪುರುಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು. ಜಾತಿ ಅಂದ್ರೇನು? ಬ್ರಹ್ಮಶಬ್ದ. ಬ್ರಹ್ಮದ್ರೋಹ ಮಾಡಬೇಡ ಅಂದರೆ ಏನರ್ಥ? ಬ್ರಾಹ್ಮಣ ದ್ರೋಹ ಮಾಡಬೇಡ ಅಂತ. ಬ್ರಹ್ಮಶಬ್ದಕ್ಕೆ ಜಾತಿವಾಚಕ ಪದ ಇದೆ. ಅಂದರೆ ಬ್ರಾಹ್ಮಣ ಆಗ್ಬೋದು, ಜೀವನೂ ಆಗ್ಬೋದು, ಕಮಲಾಸನ ಬ್ರಹ್ಮದೇವರಾಗ್ಬೋದು, ಶಬ್ದರಾಶಿ ವೇದನೂ ಆಗ್ಬೋದು. ಆದ್ದರಿಂದ ವಿಷ್ಣುವೆ ಅಂತ ಹೇಗೆ ಹೇಳ್ತೀರಿ? ಬ್ರಹ್ಮಶಬ್ದಾದೇವ ಸರ್ವಜೀವಾನಾಂ ಅನ್ನಮಯತ್ವಾದೇಶ್ಚ. ಮತ್ತು ಅನ್ನಮಯ ಶಬ್ದ ಇದೆ. ಅನ್ನ ತಿಂದ ಬದುಕಿರೋದು ಯಾರು? ಜೀವರಾದ್ದರಿಂದ. ಅಥಾತೋ ಜೀವ ಜಿಜ್ಞಾಸ ಅಂದರೂ ಸರಿಯೇ. ಆನಂದಮಯ ಜಿಜ್ಞಾಸ ಫಸ್ಟು, ಅದಾದ ಮೇಲೆ ಜೀವ ಜಿಜ್ಞಾಸ, ವೇದ ಜಿಜ್ಞಾಸ, ರುದ್ರಾದಿ ಜಿಜ್ಞಾಸ, ಪ್ರಕೃತಿ ಜಿಜ್ಞಾಸ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ ಯಾಕೆ ಹೇಳಬಾರ್ದು? ತಥಾಪಿ ನತೆ ಆನಂದಮಯ ಶಬ್ದೇನ ಉಚ್ಯಂತೆ. ಇಷ್ಟು ಹೇಳಿ ಈಗಲ್ಲ, ಆನಂದಮಯ ವಿಷ್ಣುವೇ ಆಗಿದ್ದಾನೆ. ಕಿಂತು ವಿಷ್ಣುರೇವ ತದೇವ ಬ್ರಹ್ಮ ಪರಮಂ ಕವೀನಾಂ ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ. ಅದಕ್ಕೆ ಹೇಳ್ತಾರೆ ಸುಮ್ಮನೆ ವೇದಗಳೆಲ್ಲ ನೋಡ್ತಾ ಹೋಗು. ಬ್ರಹ್ಮಶಬ್ದ ಎಲ್ಲಿ ಉಪಯೋಗಿಸಿದ್ದಾರೆ ಸಾಮಾನ್ಯವಾಗಿ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಉಪಯೋಗಿಸಿದ್ದಾರೆ ಹೊರತು ಬೇರೆ ಸಂಬಂಧಿಸಿ ಉಪಯೋಗಿಸಿಲ್ಲ. ಅದಕ್ಕೆ ಅಭ್ಯಾಸ ಅಂದರೇನು? ರಿಪೀಟೆಡ್ಲಿ ಯಾರ ಬಗ್ಗೆ ರೆಫರ್ ಮಾಡ್ತಾರೆ ಅಂದರೆ ಇದಕ್ಕೆ ಹೇಳ್ತಾರೆ. ಗೊತ್ತಾಯ್ತಾ? ಒಂದು ಬಸ್ಸು ಅಂದರೆ ಬಸ್ಸು, ಅದೇ ಆಫೀಸ್ ಬಸ್ಸು, ಅದು ಕಂಪನಿ ಬಸ್ಸು ಅಂತ ಯಾರು ಕೇಳೋದಿಲ್ಲ. ಬಸ್ಸಿಗೆ ಬಂದ ತಕ್ಷಣ ಯಾವ ಬಸ್ಸು ಅಂತ ಯಾರು ಕೇಳೋದಿಲ್ಲ. ಕೇಳಿದ್ರೆ ಹೇಳಬೇಕಾಗುತ್ತೋ. ಯಾಕೆ ಕೇಳಿದ್ರೆ ಯಾಕೆ ಹೇಳಲಿಲ್ಲ ಅಂದರೆ ಅದು ಮುಖ್ಯವಾದ ವಿಷಯ, ಪ್ರಸಿದ್ಧವಾದ ಬಗ್ಗೆ ಬಾಧಕ ಇಲ್ಲದೆ ಹೋದರೆ ಅದನ್ನೇ ತೊಗೊಂಡ್ಬಿಡ್ಬೇಕು, ಅಷ್ಟೇ ಹೊರತು ಬೇರಲ್ಲ. ಅರ್ಥ ಆಯ್ತಾ? ಬ್ರಹ್ಮಶಬ್ದ ಪರೇ ವಿಷ್ಣು, ಅದೇ ಅಭ್ಯಾಸ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಮತ್ತು ಅನ್ನ ಅಂತ ತಕ್ಷಣ ನಮಗೆ ಅರ್ಥಕ್ಕೆ ಬರೋದೇನು? ಅಕ್ಕಿ ಅನ್ನನೇ ಅನ್ಪಾಗ. ಆ ಕಡೆ ಅನ್ನ ಅಂದರೆ ಚಪಾತಿ ಆಗಿಬಿಡ್ತದೆ, ಈ ಅನ್ನ ಆಗೋದೇ ಇಲ್ಲ. ಬಟ್ ನಮಗೆ ಅನ್ನ ಅಂದರೆ ಯಾರಪ್ಪ? ಅಭ್ಯಾಸ ಇದೆ. ಎಲ್ಲ ತಿಂದಿದ್ದಾರೆ, ನನ್ನೇನು ಹಾಕಿಲ್ಲ, ಇವಿಷ್ಟು ಅನ್ನ ಅಲ್ವಾ ಅಂತ ಯಾರು ಕೇಳೋದಿಲ್ಲ. ಅದೆಲ್ಲ ಅನ್ನ ತಾನೇ. ಅನ್ನ ಶಬ್ದಕ್ಕೆ ಅರ್ಥ ಏನು? ತಿನ್ನಕ್ಕೆ ಬಂದಿದ್ದೆಲ್ಲ ಅನ್ನನೇ. ಎನಿ ಫುಡ್ ಈಸ್ ಅನ್ನ. ಗೊತ್ತಾಯ್ತಾ? ಏಕಾದಶಿ ಸಹ ಅನ್ನ ತಿನ್ನಬಾರ್ದು ಅಂದರೆ ಅದೇ ಕೆಲವರು ಮಾಡ್ಕೊಬಿಟ್ರು, ಚಪಾತಿ ಇದ್ದಿರ್ಬೋದು ಸೇರಿಸ್ಕೊಬಿಟ್ರು. ಆ ರೀತಿ ಸೇರಿಸ್ಬಾರ್ದು. ಎಲ್ಲನೂ ಅನ್ನ, ಏನನ್ನೂ ತಿನ್ನಬಾರ್ದು ಅಂತ ಅರ್ಥ. ಆ ರೀತಿ ಆಗಬಹುದಲ್ಲ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ. ಇಲ್ಲಿ ಹಾಗಲ್ಲ. ರಿಪೀಟೆಡ್ಲಿ ಅನ್ನ ಅಂತ ಹೇಳಿದಾಗ ಇದು ಹೇಗೆ ನಮಗೆಲ್ಲ ನಮ್ಮ ಭಾಷೆ ಅನ್ನ ಅರ್ಥ ಆಗುತ್ತೋ, ಬ್ರಹ್ಮಶಬ್ದ ಪುನಃ ಪುನಃ ಯಾರಲ್ಲಿ ಉಪಯೋಗಿಸಿದ್ದಾರೆ? ವಿಷ್ಣುವಿನಲ್ಲಿ ಉಪಯೋಗಿಸಿರೋದ್ರಿಂದ ಆನಂದಮಯ ಅಂದರೆ ಯಾರೀಗ? ಬ್ರಹ್ಮನೇ, ಇವತ್ತು ಬೇರೆಯವನಲ್ಲ. ಇದೆಲ್ಲ ತೈತಿರಿಯೇನೆ.
ಬ್ರಹ್ಮಶಬ್ದ ಪರೇ ವಿಷ್ಣು, ಅದಕ್ಕೊಂದು ಕಾರಣವೂ ಇದೆ, ಕೊಟೇಶನ್. ಅದು ಅಭ್ಯಾಸ ತಿಳಿದು ಸಾಕಾಗ್ತಿತ್ತು, ಮತ್ತೆ ಕೊಡ್ತಾರೆ ಪ್ರಮಾಣ ಹೇಳೋದಕ್ಕೋಸ್ಕರ. ಬ್ರಹ್ಮಶಬ್ದ ಪರೇ ವಿಷ್ಣು ನಾಣ್ಯತ್ರ ಕ್ವಚಿದಿಶ್ಯತೆ. ಬ್ರಹ್ಮಶಬ್ದ ಪರಮಾತ್ಮನಾದ ವಿಷ್ಣುವಿನಲ್ಲಿ ಇದೆಯೇ ಹೊರತು ಬೇರೆಯವರಲ್ಲ. ಅಸಂಪೂರ್ಣ ಪರೇಹಿ ಯಸ್ಮಾತ್ ಉಪಚಾರೇಣ ವಾ ಭವೇತ್. ಉಳಿದವರಿಗೆಲ್ಲ ನಾವು ಕರೆಯೋದಾದರೆ ಅಲ್ಲಲ್ಲಿ ಕರಿಬೋದು, ಅದು ರಿಲೇಟಿವ್ ಸೆನ್ಸಲ್ಲ ಅಷ್ಟೆ. ಜೀವನಿಗೂ ಬ್ರಹ್ಮ ಅಂತ ಹೆಸರು, ಸ್ವರೂಪದಲ್ಲಿ ಯತ್ಕಿಂಚದ ಆನಂದಾದಿಗಳಿರೋದ್ರಿಂದ. ಉದ್ಧರಣೆಯೂ ಫುಲ್ಲೇ, ಲೋಟನೂ ಫುಲ್ಲೇ. ಪೂರ್ಣ ಅಂತ ಅಷ್ಟೇ ಬಂದರೆ ಯಾವುದನ್ನು ಬೇಕಾದ್ರೂ ಕರಿಬಹುದು. ನಿರತಿಶಯ ಪೂರ್ಣ ಅಂತ ಪರಮಾತ್ಮನಾಗ್ತಾನೆ. ಯಾವಾಗಲೂ ಬ್ರಹ್ಮಶಬ್ದ ಮುಖ್ಯಾರ್ಥ ಏನೋದಕ್ಕೆ ಪರಮಾತ್ಮ ಅಂತಿರೋದರಿಂದ, ಅಭ್ಯಾಸ ಪದ ವಿಷ್ಣುವಿನಲ್ಲೇ ಉಪಯೋಗಿಸಿರೋದರಿಂದ ಆನಂದಮಯ ವಿಷ್ಣುವೇ ಅಂತಾಯ್ತು. ಆನಂದಮಯ ಯಾರೀಗ? ವಿಷ್ಣುವೇ. ಇತ್ಯಾದಿಷು ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಭಾಗವತದ ವಾಕ್ಯ ಅದು. ಬ್ರಹ್ಮ ಅಂತಾರೆ, ಪರಮಾತ್ಮ ಅಂತಾರೆ, ಭಗವಾನ್ ಅಂತಾರೆ. ಇವೆಲ್ಲ ವಿಷ್ಣು. ಇವತ್ತು ಭಗವಾನ್ ಅಂದರೆ ಯಾರ್ಯಾರಾಗಿ ಬಿಡ್ತಾರೆ. ಇವತ್ತಿನ ಭಗವಾನ್ ಬಿಟ್ಟು ಉಳಿದವರೆಲ್ಲ ಭಗವಾನ್ ಆಗಿಬಿಡ್ತಾರೆ. ತಪ್ಪು. ವಾಸುದೇವಾತ್ಮಕಂ ಬ್ರಹ್ಮ ಮೂಲಮಂತ್ರೇಣ ವಾಯತಿ. ವಾಸುದೇವಾತ್ಮಕನಾದವನೇ ಬ್ರಹ್ಮ, ಮೂಲಮಂತ್ರ ಪ್ರತಿಪಾದ್ಯನಾದವನೇ ಬ್ರಹ್ಮ ಅಂತಾಯಿತು. ಆದ್ದರಿಂದ ಇಲ್ಲಿ ಬಂದಿರೋ ವ್ಯಕ್ತಿ ಯಾರು? ವಿಷ್ಣುವೇ. ಪರಿಹಾರ ಆಗೋಯ್ತು ಈಗ. ಇದು ವಿಷ್ಣುವೇ. ಒಂದು ದೊಡ್ಡ ಕಾರಣ ಕೊಟ್ಟರು, ಏನದು? ಅಭ್ಯಾಸ. ಮರಿಬಾರದು. ಲಿಂಗ ಅಂದರೆ ಚಿಹ್ನೆ, ಎಷ್ಟು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಏನಂತಾರೆ? ಲಿಂಗ ಅಂತ ಕರೀತಾರೆ. ಅದು ಬಂದಿದೆ ನೋಡಿ. ಶ್ರುತಿ ಲಿಂಗ. ಶ್ರುತಿ ಲಿಂಗಗಳಲ್ಲಿ ವಿರೋಧ ಬಂದಾಗ ಯಾವುದಕ್ಕೆ ಮಹತ್ವ ಕೊಡಬೇಕು? ಯಾವಾಗಲೂ ಶ್ರುತಿಗೆ. ಶ್ರುತಿ ಪ್ರಕಾರ ಅಭ್ಯಾಸ ಯಾರಲ್ಲಿದೆ? ವಿಷ್ಣುವಿನಲ್ಲಿದೆ. ಆದ್ದರಿಂದ ವಿಷ್ಣುವೇ ಆನಂದಮಯ ಅಂತಾಯ್ತು. ಅಷ್ಟು ಒಂದು ಕಾರಣ ಕೊಟ್ಟಾಯ್ತು. ಈಗ ಬಿಡೋದಿಲ್ಲ ಅಲ್ಲಿ. ಮತ್ತೆ ಕೆಲವು ಪ್ರಶ್ನೆಗಳು ಶುರು ಮಾಡ್ತಾನೆ. ವಿಕಾರ ಶಬ್ದ ಅನ್ನೈತಿ ಚೆನ್ನ. ನೋಡಿ, ವಿಷ್ಣು ಆಗ ಸಾಧ್ಯತೆ ಇಲ್ಲ. ಅದೇನಂತ ಇದೆ? ಆನಂದಮಯ ಅಂತಿದೆ. ಮಯ ಸಾಮಾನ್ಯ ಅರ್ಥ ಮಣ್ಣು, ಮೃಣ್ಮಯ ಪಾತ್ರೆಯಿಂದ ಏನರ್ಥ? ಮಣ್ಣಿಂದ ಮಾಡಲ್ಪಟ್ಟ ಮಾತ್ರೆ ಅಂಥದ್ದು. ಮಣ್ಣು ಪಾತ್ರೆ ಮಣ್ಣಿಂದ ಮಾಡಲ್. ಚಿನ್ನ ಹಿರಣ್ಮಯ ಅಂದ್ರೇನು? ಚಿನ್ನದಿಂದ ಮಾಡಿರೋದು. ಆನಂದದಿಂದ ಮಾಡಲ್ಪಟ್ಟಿರೋದು ಅಂದರೆ ಮಾಡಲ್ಪಡಬೇಕೆಂಬುದು ಟ್ರಾನ್ಸ್ಫಾರ್ಮೇಷನ್ನು. ವಿಕಾರ ಶಬ್ದ. ನಿಮ್ಮ ಬ್ರಹ್ಮ ಯಾರಾತ? ನಿರ್ವಿಕಾರ. ದೇರ್ಫೋರ್ ವಿಷ್ಣುವಾಚಕ ಅಲ್ಲ ಅಂಥೇಳಿ. ಅದು ನಮ್ಮ ಯುಕ್ತಿ ಪ್ರತಿಯುಕ್ತಿ ಒಂದು ಕೊಟ್ಟ. ಈಗ ಅದು ಇದೆಲ್ಲ ಇದು ವ್ಯಾಲಿಡ್. ಅದು ಅದು ಕೇಳೋದು ತಪ್ಪಲ್ಲ. ಆನಂದಮಯ ಶಬ್ದ ಬಂದ ಮೇಲೆ ಅದಕ್ಕೆ ವಿಕಾರಾರ್ಥ ಇದ್ದಾಗ ವಿಷ್ಣು ಪರ ಹೇಗೆ ಅರ್ಥ ಮಾಡ್ತೀರಿ? ನೀವೇ ವಿಷ್ಣುಕ್ಕೆ ನಿರ್ವಿಕಾರತ್ವ ಒಪ್ಕೊಂಡಿದ್ದೀರಾ, ಹೋಯ್ತಲ್ಲ ಅಂತ ಕೇಳಿದರೆ ಇಲ್ಲ. ವಿಕಾರ ಶಬ್ದ ಪೂರ್ವಪಕ್ಷ ಇದು. ವಿಕಾರ ಶಬ್ದ ಅದನ್ನು ಮಯಟ್ ಪ್ರತ್ಯಯಕ್ಕೆ ಏನಂತಾರೆ? ವಿಕಾರವಾಚಕವಾದ ಶಬ್ದ ಅದು. ಇಲ್ಲ. ಚೇನ್ನ ಪ್ರಾಚುರ್ಯ ಶಬ್ದ ಇರೋದು ಹೌದು, ಅರ್ಥ ಅದು ಒಂದೇ ಅಲ್ಲ. ಮಯಟ್ ಶಬ್ದಕ್ಕೆ ನೀನು ತಿಳ್ಕೊಂಡದ್ದು ಏನರ್ಥ? ವಿಕಾರ ಅರ್ಥ ಅಂತೇಳಿ. ಇನ್ನು ಅಲ್ಲ, ಬೇರೆ ಅರ್ಥ ಇದೆ. ಪ್ರಾಚುರ್ಯ ಅನ್ನೋ ಅರ್ಥ ಇದೆ. ಅದಕ್ಕೆ ಹೇಳಿದ್ದಾರೆ. ಆನಂದಮಯ ಅಂತ ಅಷ್ಟೇ ಹೇಳಿಬಿಟ್ರೆ ಏನಾಗ್ತಿತ್ತು ಗೊತ್ತಾ? ನಮಗೂ ಹಾಗಾಗಿ ಸ್ವಲ್ಪ ಆನಂದ ಆಗಿರುತ್ತಲ್ಲ, ಅಂಥ ಆನಂದ ದೇವರಿಗೆ ತಿಳ್ಕೊಬಿಟ್ರೆ ಕಷ್ಟ. ಅದಕ್ಕೆ ಏನಂತ ಹೇಳಿಬಿಟ್ರು? ಪ್ರಚುರಾನಂದ ಪೂರ್ಣಾನಂದ. ಅದಕ್ಕೆ ಆಚಾರ್ಯ ಪೂರ್ಣಾನಂದೋ ಅಕ್ಷರ ಏನಂತ ಹೇಳಿದರು? ಖವತ್. ಖ ಅಂದರೆ ಆಕಾಶ. ಖವತ್ ಮೂರು ಕೊಟ್ಟಿದ್ದರಿಂದ ಪೂರ್ಣ ಆನಂದ. ಇಲ್ಲಿ ಆನಂದ ಪ್ರಚುರ ಕೂಡ ಕೆಲವು ತಪ್ಪರ್ಥ ಮಾಡ್ತಾರೆ. ಹೆಚ್ಚಾನಂದ ಇರೋಣ ಅಂತೇಳಿ. ಅಂದರೆ ಕಡಿಮೆ ಆಯ್ತಲ್ಲ, ಸ್ವಲ್ಪ ರಿಲೇಟಿವ್ ಆಗಿಬಿಡುತ್ತೆ. ಅದು ಅಲ್ಲಿ ಏನು ಪ್ರಾಚುರ್ಯ ಶಬ್ದಕ್ಕೆ ಏನರ್ಥ? ಇಲ್ಲಿ ಪೂರ್ಣ ಅಂತ. ಅದಕ್ಕೆ ಆಚಾರ ಪದ ಏನಂತ ಇಟ್ಟರು? ಪೂರ್ಣಾನಂದ ಅಂತ ಪದ ಇಟ್ಟರು. ಗೊತ್ತಾಯ್ತಾ? ಪೂರ್ಣಾನಂದ ಪದ ಬಂದಿದೆ. ಇಲ್ಲಿ ಆನಂದಮಯ ಶಬ್ದಕ್ಕೆ ಒಟ್ಟು ಅರ್ಥ ಏನಾಯಿತು? ಪೂರ್ಣಾನಂದ ಅಂತ ಅರ್ಥ. ಪೂರ್ಣಾನಂದ. ಆದ್ದರಿಂದ ಬೇರೆ ಯಾರಲ್ಲಿ ಇಲ್ಲ. ಅದು ಅನಾದ್ಯನಂತ ಕಾಲದಲ್ಲಿ ಪೂರ್ಣಾನಂದ ಸೇರಿಸ್ಕೊಂಡ್ಬಿಟ್ಟಾಗ ಯಾರಿಗೂ ಇಲ್ಲ. ಅದು ಸೇರಿಸ್ಕೋಬಾರ್ದು. ಯಾಕೆ? ಅಂಡರ್ಸ್ಟುಡ್. ಅದು ಅಂಡರ್ಸ್ಟುಡ್ ಆದ ಮತ್ತೆ ಸೇರಿಸ್ಬೇಕಾದ ಕಾರಣನೇ ಬರೋದಿಲ್ಲ. ಮುಗಿದೋಯ್ತು. ದೇರ್ ಫೋರ್ ವಿಕಾರ ಶಬ್ದ ಇದ್ದರೂ ಕೂಡ ಏನೂ ಬಾಧಕ ಇಲ್ಲ ಅಂತ ಹೇಳ್ತಾರೆ. ಡೀಟೇಲ್ಸ್ ನಾಳೆ. ಗೊತ್ತಾಯ್ತಾ? ವಿಕಾರ ಶಬ್ದ ಯಾಕಲ್ಲ, ಬೇರೆ ಅರ್ಥ ಆಗಿದೆ, ಇದು ಯಾಕೆ ಮಾಡಬೇಕು ಅದೆಲ್ಲ ತಿಳಿಸಿ. ಪೂರ್ಣಾರ್ಥನೇ ಯಾಕೆ ಮಾಡಬೇಕು, ಪೂರ್ಣಾರ್ಥನೇ ಯಾಕೆ ಮಾಡಬೇಕು ಉತ್ತರ ಕೊಡ್ತಾರೆ. ಇವೆಲ್ಲ ಇಲ್ಲ. ನಾವು ಓದ್ತಿರೋದು ಹೇಗೆ ಗೊತ್ತಾ? ತತ್ವಪಕ್ಷ ಓದ್ಬೇಕಾದ್ರೆ ಏನು ಓದ್ತಿದ್ದು? ವಿಷಯವಾಕ್ಯ ಇದು, ಪೂರ್ವಪಕ್ಷ ಇದು, ಸಂಶಯ ಇದು ಎಲ್ಲ ಬಿಡಿಸಿ ಅವು ಸಿದ್ಧಾಂತ ಇದು ಅಂತೆಲ್ಲ ಹೇಳಿ ಪೂರ್ವಪಕ್ಷ ಕಾರಣ ಕೊಟ್ಟು ಸಿದ್ಧಾಂತ ಎಲ್ಲ ಮಾಡ್ತೀವಿ. ಇಲ್ಲ ಇಲ್ಲ, ಬಟ್ ಎಲ್ಲ ಅದರೊಳಗಿದೆ, ಇಲ್ಲ ಅಂತಲ್ಲ. ಸುಮ್ಮನೆ ಓದಿದಾಗ ಏನಾಯ್ತು? ಈಗ ಸುಮ್ಮನೆ ಓದಿದಾಗ ಹಾಗೆ ಅರ್ಥ ಆಗ್ತದೆ, ಏನು ರಿಸಲ್ಟ್ ಅರ್ಥ. ಆದರೆ ಆ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದರೆ ಕ್ಲಾರಿಟಿ ಇರೋದಿಲ್ಲ. ಆಗ ಜಯತೀರ್ಥರ ಟೀಕಾ ಬಂದು ಏನು ಬಂತು ನಮಗೀಗ? ಟ್ರಮೆಂಡಸ್ ಕ್ಲಾರಿಟಿ ಕೊಡೋಕ್ಕೆ ಸಾಧ್ಯವಾಯಿತು. ಇಲ್ಲ ಹೋದ್ರೆ ನಾವೇ ಊಹಿಸ್ಕೊಂಡು ಏನೋ ಹೇಳ್ಕೋಬೇಕಾಗಿತ್ತು. ಒಂದು ಸಲ ತಪ್ಪು ಆಗಿಬಿಡ್ತಾ ಇತ್ತು. ಅದಾಗದಂತೆ ಇದು ಮಿಥಮ್ ಅಂತ ಹೇಳಿದ್ದು ಸ್ಪೆಷಲ್. ತತ್ವಪ್ರಕಾಶಿಕ ಅಂದರೆ ಅದು ಸಿಕ್ಕಾಪಟ್ಟಿ ಹೊಂಡ್ರೆ ಸುಮ್ಮನೆ ನೋಡಿದಾಗ ಅದು ಸಾಮಾನ್ಯರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಭಾರಿ ಕಷ್ಟ. ಅದು ಪ್ರತ್ಯೇಕರಣಕ್ಕೂ ಮಾಡಿ ತೋರಿಸ್ತಾರೆ ಭಾಳ ವಿಚಾರ. ನಮಗೆ ಎಷ್ಟೋ ಸಲ ದೈಹಿಕರಣ ಏನು ಮುಗಿತು ಅದು ಕೂಡ ಗೊತ್ತಾಗಲ್ಲ. ಅದೆಲ್ಲ ಮಾಡಿ ತೋರಿಸ್ಕೊಳ್ಳೋ ವ್ಯವಸ್ಥೆ ಜಯತೀರ್ಥರಿಂದ ದೊಡ್ಡ ಕಾಣಿಕೆ. ಅವರ ಆರಾಧನೆ ಬರುತ್ತಲ್ಲ ಈಗ
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.